ಹೈಕೋರ್ಟ್ನ ಆದೇಶ ಇತ್ತು. ಮುಖ್ಯಮಂತ್ರಿಗಳ ಜೊತೆ ನಿನ್ನೆ ಸಂಧಾನ ಸಭೆಯೂ ಆಗಿತ್ತು. ಹಾಗಾಗಿಯೂ ಕೂಡ ಇವತ್ತು ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಮುಷ್ಕರ ಆರಂಭ ಆಗಿದೆ. ಅದರ ಬಿಸಿ ತಟ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹುತೇಕ ಜಿಲ್ಲೆಗಳಲ್ಲಿ ಬೆಳಗ್ಗೆಯಿಂದಾನೇ ಇವತ್ತು ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ. ಪ್ರಯಾಣಿಕರೇನೋ ಬೆಳಗ್ಗೆನೆ ಬಂದಿದ್ದಾರೆ, ಬಸ್ಗಳಿರುತ್ತೆ, ಎಂದಿನ ಹಾಗೆ ಪ್ರಯಾಣ ಬೆಳೆಸಬೇಕು, ಕೆಲಸ ಕಾರ್ಯಗಳನ್ನು ನೋಡಬೇಕು ಅಂತ. ಆದರೆ ಇವತ್ತು ಸರ್ಕಾರಿ ಬಸ್ಗಳು ರಸ್ತೆಗಿಳಿದಿಲ್ಲ. ಮೈಸೂರು, ಹಾಸನ, ಮಂಡ್ಯ, ಹುಬ್ಬಳ್ಳಿ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಬಸ್ಗಳನ್ನು ನಂಬಿಕೊಂಡು ಬಂದಂಥ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲೇ ಇದ್ದಾರೆ. ವ್ಯವಸ್ಥೆನೇ ಇಲ್ಲ, ಏನಪ್ಪ ಮಾಡೋದು ಅಂತ ಹಲವು ಕಡೆ ಯೋಚನೆ ಮಾಡ್ತಿದ್ದಾರೆ. ಇನ್ನು ಬಹಳಷ್ಟು ಜನ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಮೊದಲೇ. ಆದರೆ ಇವತ್ತು ಮುಷ್ಕರ ಇರೋದ್ರಿಂದ ಅವ್ರಿಗೂ ಕೂಡ ತೊಂದರೆಗಳಾಗಿದೆ. ಬುಕ್ಕಿಂಗ್ ಮಾಡ್ಕೊಂಡಿದ್ದಂಥ ಪ್ರಯಾಣಿಕರು ಬಸ್ ನಿಲ್ದಾಣಗಳಲ್ಲಿ ಬಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿರುವಂಥ ಸಿಬ್ಬಂದಿಗಳ ಜೊತೆಗೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಕೆಲವು ಕಡೆ ವಾಗ್ವಾದಗಳಾಗಿದೆ. ಆದರೆ ಎಲ್ಲೂ ತೊಂದರೆ ಆಗದ ಹಾಗೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. 38 ತಿಂಗಳ ತಮ್ಮ ಭತ್ಯೆ ಏನಿದೆ ಅದನ್ನು ನೀಡಬೇಕು. ಅದಾದಮೇಲೆ 1/1/2024 ಅನ್ವಯ ಆಗೋ ಹಾಗೆ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋದು ಪ್ರಮುಖ ಬೇಡಿಕೆ. ಹಲವಾರು ಬೇಡಿಕೆಗಳಿದ್ದಾವೆ. ಆ ಪೈಕಿ ಇದೆರಡು ಪ್ರಮುಖ ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮನವಿಯನ್ನು ಮಾಡಿದರು ರಾಜ್ಯ ಸರ್ಕಾರದ ಮುಂದೆ. ಒಂದು ವೇಳೆ ಸ್ಪಂದಿಸದಿದ್ದರೆ ಮುಷ್ಕರ ಮಾಡೋದಾಗಿ ಕೂಡ ನೌಕರ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ರವಾನೆ ಮಾಡಿದರು. ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಆದರೆ ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಕರೆದು ಸಂಧಾನ ಮಾಡುವಂಥ ಪ್ರಯತ್ನ ಮಾಡಿದರು. 14 ತಿಂಗಳ ಭತ್ಯೆಯನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದ್ರು. ಬಿಟ್ಟರೆ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಏನು ಮಾತಾಡಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೌಕರರ ಸಂಘಟನೆಯಿಂದ ಇವತ್ತು ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಯಾವುದೇ ನೌಕರರು ಇವತ್ತು ಪ್ರೊಟೆಸ್ಟ್ನಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ಎಲ್ಲ ರಾಜ್ಯ ರಸ್ತೆ ಸಾರಿಗೆ ನಿಗಮದ MD ಅಕ್ರಮ್ ಪಾಷಾ ಅವರು ಕೂಡ ಮನವಿ ಮಾಡಿಕೊಂಡಿದ್ರು. ಅದರ ಹೊರತಾಗಿಯೂ ಕೂಡ ಇವತ್ತು ಆಲ್ರೆಡಿ ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ತಟ್ಟಿರೋ ಹಾಗಿದೆ. ಸೊ ಈಗ ಬೆಂಗಳೂರಿನ ಸ್ಯಾಟಲೈಟ್ ಸಮೀಪದಿಂದ ಸತ್ತಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಭಾಗಗಳಿಂದ ನಮ್ಮ ಪ್ರತಿನಿಧಿಗಳು ನಮ್ಮೊಟ್ಟಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮೊದಲಿಗೆ ನಾನು ಬೆಳಗಾವಿಯಿಂದ ಶ್ರೀಕಾಂತ್ರನ್ನ ಮೊದಲಿಗೆ ಮಾತಾಡ್ಸೋಣ. ಶ್ರೀಕಾಂತ್, ಎಲ್ಲ ಡಿಸ್ಟಿಕ್ ಸೆಂಟರ್ಗಳಲ್ಲೂ ಈಗಾಗಲೇ ಮುಷ್ಕರದ ಬಿಸಿ ತಟ್ಟಿರೋದನ್ನು ಗಮನಿಸ್ತಾ ಇದ್ವಿ. ಬೆಳಗಾವಿಯಲ್ಲಿ ಪ್ರಯಾಣಿಕರು ಇದೇ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಪ್ರಮುಖವಾಗಿ ಏನಂತಂದರೆ ಒಂದಿಷ್ಟು ಬಸ್ಗಳ ಸಂಚಾರ ಬೆಳಗ್ಗೆಯಿಂದ ಆರಂಭಗೊಂಡಿದೆ. ಸಂಪೂರ್ಣವಾಗಿ ಬಸ್ ಸಂಚಾರ ಬಂದಾಗಿಲ್ಲ. ಯಾಕಂತಂದರೆ ಇರುವಂಥ ಸಿಬ್ಬಂದಿಗಳನ್ನು ಮನವೊಲಿಸಿ ಕರೆದುಕೊಂಡು ಬಂದು ಅವರಿಗೆ ಏನಂತಂದರೆ ಬಸ್ ಓಡಾಟಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಹಾಗಾಗಿ ಬೆಳಗ್ಗೆಯಿಂದ ಆಯಾ ಕಡೆಗಳಲ್ಲಿ ಹೋಗ್ತಕ್ಕಂಥ ಕೆಲವು ಬಸ್ಗಳ ಸಂಚಾರ ಆರಂಭಗೊಂಡಿದೆ. ಇನ್ನೂ ಕೆಲವು ಕಡೆಗಳಲ್ಲಿ ಏನಂತಂದರೆ ಬಸ್ ಸಂಚಾರ ಬಂದಾಗಿದೆ. ಆದರೆ ಏನು ಬೆಳಗಾವಿಯಿಂದ ಮಹಾರಾಷ್ಟ್ರ ಮತ್ತು ಗೋವಾಕ್ಕೆ ಹೋಗ್ತಕ್ಕಂಥ ಬಸ್ ಸಂಚಾರ ಏನಿದೆ ಅದರಲ್ಲಿ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಆದರೆ ಪ್ರಮುಖವಾಗಿ ಕೆಲವು ಬೇರೆ ಬೇರೆ ಕಡೆಗಳಲ್ಲಿ ಏನು ಕೆಲವು ನೌಕರರಿದ್ದಾರೆ, ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅವರು ಏನು ಅಂತಂದರೆ ಹಾಜರಾಗಿಲ್ಲ. ಹಾಗಾಗಿ ಆ ಕಡೆ ಹೋಗ್ತಕ್ಕಂಥ ಬಸ್ಗಳು ಓಡಾಡ್ತಾ ಇಲ್ಲ. ಆದರೆ ಬೆಳಗ್ಗೆಯಿಂದ ಕೆಲವು ಕಡೆಗಳಲ್ಲಿ ಏನಂತಂದರೆ ಬಸ್ ಸಂಚಾರ ಆರಂಭಗೊಂಡಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಏನಂತಂದರೆ ಸಾರಿಗೆ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಈಗ ಬೆಳಗ್ಗೆಯಿಂದ ಒಂದಿಷ್ಟು ಕಡೆಗಳಲ್ಲಿ ಬಸ್ ಸಂಚಾರ ಬಂದಾಗಿದ್ದು ಹೊರತುಪಡಿಸಿದರೆ ಒಂದಿಷ್ಟು ಓಡಾಡ್ತಾ ಇದೆ. ಯಾವ ರೀತಿ ಹೋಲಿಸ್ತಾ ಇದ್ದೀರಿ ಮತ್ತು ಎಲ್ಲೆಲ್ಲಿ ಓಡಾಡ್ತಾ ಇದೆ? ಈಗ ಎಲ್ಲ ಬಸ್ಗಳು ಲಾಂಗ್ ರೂಟ್ ಬಸ್ಗಳು ಬಾಗಲಕೋಟೆ, ವಿಜಯಪುರ, ಚಿಕ್ಕೋಡಿ, ಕೊಲ್ಹಾಪುರ, ಪಣಜಿ ಈ ಕಡೆ ಎಲ್ಲ ಬಸ್ಗಳು ಆಪ್ರೇಟ್ ಆಗ್ತಾಯಿದೆ. ಲೋಕಲ್ ಬಸ್ಗಳು ಆಪ್ರೇಟ್ ಆಗ್ತಾಯಿದೆ. ಆಮೇಲೆ ನಮ್ಮ ನಗರ ಸಾರಿಗೆ ಬಸ್ಗಳು ಕೂಡ ಇಲ್ಲಿವರೆಗೂ ಆಪ್ರೇಟ್ ಆಗ್ತಾಯಿದೆ. ಈಗ ಸಾರಿಗೆ ನೌಕರರು ಒಂದಿಷ್ಟು ಜನ ಮುಷ್ಕರ ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀರಿ ಅಂತ, ಏನು ಮನವೊಲಿಸ್ತಾ ಇದ್ದೀರಾ ಹೇಗೆ ಅಂತ? ಅವ್ರಿಗೆ ಕಳೆದ ಒಂದು ವಾರದಿಂದ ನಾವು
ಎಲ್ಲ ಸರ್ಕಾರ ಮಟ್ಟದಲ್ಲೂ ಕೂಡ ಅವ್ರಿಗೆ ನೀವು ಬಸ್ ಬಂದ್ ಮಾಡಿ ಮುಷ್ಕರಕ್ಕೆ ಹೋಗೋದು ಬೇಡ, ಮಾತುಕತೆ ಕರೆದಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಹಂತದಲ್ಲೂ ಕೂಡ ಘಟಕ ಮತ್ತು ವಿಭಾಗದ ಹಂತದಲ್ಲೂ ನಾವು ಅವ್ರಿಗೆ ನೀವು ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗದಂಗೆ ಬಸ್ ಓಡಿಸೋಕ್ಕೆ ಕರ್ತವ್ಯಕ್ಕೆ ಬರ್ರಿ ಅಂತ ನಾವು ಅವ್ರಿಗೆ ಮನವೊಲಿಸ್ತಾ ಇದ್ದೀವಿ. ನೋಡಿ ವಿಜಯ್, ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೆಲವು ಕಡೆಗಳಲ್ಲಿ ಏನು ಬಸ್ಸು ಬೆಳಗ್ಗೆಯಿಂದಲೇ ಪ್ರಯಾಣಿಕರು ಈ ಮುಷ್ಕರದ ವಿಚಾರ ಗೊತ್ತಿರಲಿಲ್ಲ, ಆದರೂ ಕೆಲವು ಜನ ಏನಂತಂದರೆ ಈ ಒಂದು ಬೆಳಗಾವಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದರು. ಅಂಥ ಸಂದರ್ಭದಲ್ಲಿ ಅವರಿಗೆ ಏನಂತಂದರೆ ಯಾವ ಕಡೆಗಳಲ್ಲಿ ಹೆಚ್ಚಿನ ಅವಶ್ಯಕತೆ ಇದೆಯೋ ಆ ಕಡೆಗಳಲ್ಲಿ ಏನಂತಂದರೆ ಬಸ್ ಓಡಾಟವನ್ನು ಪ್ರಾರಂಭ ಮಾಡಿರುವಂಥದ್ದು. ಬೆಳಗಾವಿ ಇಂದ ಹೋಗ್ತಕ್ಕಂಥ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಏನಂತಂದರೆ ಬಸ್ ಸಂಚಾರ ಓಡಾಟ ನಡೆದಿರುವಂಥದ್ದು ಗೊತ್ತಾಗುತ್ತೆ. ಅದರ ಜೊತೆಗೆ ಅಂತಾರಾಜ್ಯ ಅಂದರೆ ನೆರೆಯ ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಬಸ್ಗಳ ಸಂಚಾರದಲ್ಲೂ ಸಹ ಯಾವುದೇ ವ್ಯತ್ಯಯ ಆಗಿಲ್ಲ. ಆದರೆ ನೋಡ್ಬೋದು, ಇಡೀ ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ಆಯಾ ಕಡೆಗಳಲ್ಲಿ ಹೋಗ್ತಕ್ಕಂಥ ಬಸ್ಗಳಲ್ಲಿ ಜನ ಏನಂತಂದರೆ ಕಿಕ್ಕಿರಿದು ಏನಂತಂದರೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು. ಯಾಕಂತಂದರೆ ಬೆಳಗಿನ ಜಾವ 5 ಗಂಟೆಯಿಂದಲೇ ಒಂದು ಪ್ರಯಾಣ ಏನು ಬಸ್ಗಳ ಸಂಚಾರ ಆರಂಭ ಆಗಬೇಕಾಗಿತ್ತು. ಆದರೆ ತಡವಾಗಿ ಆದರೂ ಸಹ ಏನಂತಂದರೆ ಆಯಾ ಕಡೆಗಳಲ್ಲಿ ಬಸ್ ಸಂಚಾರ ಆರಂಭ ಆಗ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಒಂದಿಷ್ಟು ಏನಂತಂದರೆ ಬೆಳಗಾವಿಯಲ್ಲಿ ಬಸ್ ಸಂಚಾರ ಆರಂಭಗೊಂಡಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬೆಳಗಾವಿಯಲ್ಲಿ ಬಸ್ ಸಂಚಾರ ಇದೆ. ಬಸ್ಗಳ ಸಂಖ್ಯೆ ಕಡಿಮೆ ಇರಬಹುದು, ಅದರಲ್ಲಿ ವ್ಯತ್ಯಯ ಆಗಿರಬಹುದು, ಆದರೆ ಬಸ್ಗಳು ಓಡಾಟ ಮಾಡ್ತಾ ಇರೋದು ಗಮನಿಸಿದ್ವಿ. ಬಾರ್ಡರ್ ಆಗಿರೋದ್ರಿಂದ ಇಂಟರ್ಸ್ಟೇಟ್ ಗಾಡಿಗಳು ಕೂಡ ಓಡಾಡ್ತಾ ಇದೆ. ಒಂದಷ್ಟು ಸಂಖ್ಯೆಯಲ್ಲಿ ಬಸ್ಗಳಿದೆ. ಇರೋ ಬಸ್ಗಳನ್ನು ಅವಲಂಬಿಸಿ ಹೇಗೋ ತಾವು ತಲುಪೋ ಸ್ಥಳಕ್ಕೆ ಹೋದರೆ ಸಾಕು ಅಂತ ಪ್ರಯಾಣಿಕರು ಕಿಕ್ಕಿರಿದು ಬಸ್ಗಳಲ್ಲಿ ತುಂಬಿ ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಇದು ಬೆಳಗಾವಿಯ ಸಿಚುವೇಶನ್. ಈಗ ಮೈಸೂರು, ಮಂಡ್ಯ, ಹಾಸನ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಇಲ್ಲೆಲ್ಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಬೆಳಗ್ಗೆಯಿಂದಾನೇ ಪ್ರಯಾಣಿಕರಿಗೆ ಇವತ್ತಿನ ಮುಷ್ಕರದ ಬಿಸಿ ತಟ್ಟಿರೋ ಹಾಗೆ ಕಾಣ್ತಾ ಇದೆ. ಬೆಂಗಳೂರು ಸೇರಿದ ಹಾಗೆ ಬೆಂಗಳೂರಲ್ಲಿ BMTC ಬಸ್ಗಳ ಸಂಚಾರ ಕಂಡು ಬರ್ತಾ ಇದೆ. ಸುಮಾರು 7 ಗಂಟೆವರೆಗೂ ಕೂಡ ಎಲ್ಲೂ ಪ್ರಯಾಣಿಕರು ತೊಂದರೆ ಆಯಿತು ಅನ್ನೋದನ್ನು ಹೇಳಿಲ್ಲ. ಮಂಡ್ಯದಿಂದ ನಂದೀಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಮಂಡ್ಯದಲ್ಲಿ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರಾ ಅಥವಾ ಬಸ್ಗಳ ಓಡಾಟ ಇದೆಯಾ? 7 ಗಂಟೆ ನಂತರದಲ್ಲಿ ಪ್ರಯಾಣಿಕರಿಗೆ ಅನುಕೂಲತೆ ಇದೆಯಾ ಅಥವಾ ಬಸ್ಗಳು ಸಂಪೂರ್ಣವಾಗಿ ಸಂಚಾರ ಬಂದ್ ಮಾಡಿದಾವ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಈಗ ಯಾವ ರೀತಿ ಇದೆ ಇವತ್ತಿನ ಮುಷ್ಕರದ ಬಿಸಿ ಅನ್ನೋ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಬಹುತೇಕ ಕಡೆಗಳಲ್ಲಿ ಕಂಡು ಬರ್ತಾ ಇರೋ ದೃಶ್ಯ ಬೆಳ್ಳಂಬೆಳಗ್ಗೆನೆ ಅವರ ಕೆಲಸ ಕಾರ್ಯಗಳ ನಿಮಿತ್ತ ಊರಿಂದ ಊರಿಗೆ ಹೋಗಬೇಕು ಅಂತ ಅಥವಾ ಕಾಲೇಜ್ಗಳಿಗೆ ಹೋಗಬೇಕು ಅಂತ ವಿದ್ಯಾರ್ಥಿಗಳು ಬಂದಿರ್ತಾರೆ, ಪ್ರಯಾಣಿಕರು ಬಂದಿರ್ತಾರೆ, ಯಾರಿಗೂ ಬಸ್ಗಳು ಸಿಗ್ತಾ ಇಲ್ಲ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಂದೀಶ್, ಮಂಡ್ಯದಲ್ಲಿ ಹೇಗಿದೆ ಇವತ್ತಿನ ಸಾರಿಗೆ ನೌಕರರ ಮುಷ್ಕರದ ಬಿಸಿ? ಖಂಡಿತ ವಿಜಯ್, ಇವತ್ತು ಇಂದಿನಿಂದ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಪ್ರಾರಂಭವಾಗಿದೆ. ಅದರ ಬಿಸಿ ದೊಡ್ಡ ಮಟ್ಟದಲ್ಲಿ ಮಂಡ್ಯದಲ್ಲೂ ತಟ್ಟಿದೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ KSRTC ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಸದ್ಯ ನಾನು ಈಗ ಮಂಡ್ಯದ KSRTC ಬಸ್ ನಿಲ್ದಾಣದಲ್ಲೇ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಬಸ್ ನಿಲ್ದಾಣದಲ್ಲಿ 30ಕ್ಕೂ ಹೆಚ್ಚು ಬಸ್ಗಳು ನಿಂತಲ್ಲೇ ನಿಂತಿವೆ. ತನ್ನ ಸಂಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ಅಂದರೆ ಸಾರಿಗೆ ನೌಕರರು ಈಗಾಗಲೇ ಈ ಒಂದು ಬಸ್ಗಳನ್ನು ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿ ಅವರು ಮನೆಗೆ ತೆರಳಿರುವಂಥದ್ದು. ಒಂದಷ್ಟು ಜನ ಒಂದು ಕಡೆ ಸೇರಿ ಈ ಒಂದು ಮುಷ್ಕರವನ್ನು ಕೂಡ ಪ್ರಾರಂಭ ಮಾಡಿರುವಂಥದ್ದು. ಮಂಡ್ಯದ ಏನು KSRTC ಬಸ್ ಡಿಪೋದಲ್ಲೇ 103 ಬಸ್ಗಳಿವೆ. 103 ಬಸ್ಗಳ ಪೈಕಿ ಇಷ್ಟೊತ್ತಿಗಾಗಲೇ ಸುಮಾರು 50ರಿಂದ 60 ಬಸ್ಗಳು ಸಂಚಾರವನ್ನು ಮಾಡಬೇಕಾಗಿತ್ತು. ಆದರೆ ಒಂದೇ ಒಂದು ಬಸ್ಸು ರಸ್ತೆಗೆ ಇಳಿದಿಲ್ಲ. ಆ ನಿಟ್ಟಿನಲ್ಲಿ ಪ್ರಯಾಣಿಕರು ಒಂದು ರೀತಿ ಪರದಾಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಒಂದು ಕಡೆ ಪ್ರಯಾಣಿಕರು, ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಈ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಮತ್ತೊಂದಷ್ಟು ಮಂದಿ ಇದೀಗ ದುಪ್ಪಟ್ಟು ಹಣವನ್ನು ಕೊಟ್ಟು ಖಾಸಗಿ ಬಸ್ಗಳ ಮೊರೆಯನ್ನು ಹೋಗ್ತಾ ಇರುವಂಥದ್ದು. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ 400ಕ್ಕೂ ಹೆಚ್ಚು ಬಸ್ಗಳು ಇವತ್ತು ಸಂಚಾರವನ್ನು ಮಾಡಬೇಕಾಗಿತ್ತು. ಆದರೆ ಒಂದೇ ಒಂದು ಬಸ್ ಕೂಡ ಇಲ್ಲಿ ರಸ್ತೆಗೆ ಇಳಿದಿಲ್ಲ. ಆ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಬಹಳಷ್ಟು ತೊಂದರೆ ಆಗಿರುವಂಥದ್ದು. ಒಂದಷ್ಟು ವಿದ್ಯಾರ್ಥಿಗಳು, ಸಾರ್ವಜನಿಕರಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಮೇಡಮ್, ಎಲ್ಲಿಗೆ ಹೋಗ್ಬೇಕು ನೀವು? ಯಾವ ರೀತಿ ಬಸ್ಗಳು ಇದೆಯಾ ಇಲ್ವಾ ಅಂತ? ಬಸ್ಗಳಿಲ್ಲ ಸರ್. ಬೆಂಗಳೂರು ಸಮಸ್ಯೆ ಆಗ್ತಾ ಇದೆ. ಅದೇ ಕಾಲೇಜಿಗೆ ಹೋಗಕ್ಕೆ ತೊಂದರೆ ಆಗ್ತಿದೆ, ಮತ್ತೆ ಕಾಲೇಜಿಗೆ ಹೋಗ್ಬೇಕು ಅದಕ್ಕೆ. ಇವಾಗ ಬಸ್ಗಳಿಲ್ಲ, ಕಾಲೇಜ್ ಲೇಟ್ ಆದರೆ ತೊಂದರೆ ಆಗುತ್ತೆ. ಲೇಟ್ ಆದರೆ ಬೈತಾರೆ ಸರ್, ಅದಕ್ಕೆ.
ಒಂದೇ ಒಂದು ಬಸ್ ಹೋಗ್ತಾ ಅಲ್ವಾ? ನೀವು ಎಲ್ಲಿಗೆ ನಾ ಬೆಂಗಳೂರಿಗೆ ಹೋಗ್ಬೇಕು ಸರ್. ಬೆಂಗಳೂರಿಗೆ ಹೋಗ್ಬೇಕು, ಒಂದು ಬಸ್ಸು ಒಂದು ಬಸ್ಸು ಇಲ್ಲ. ಹೊರಗಡೆ ಖಾಸಗಿ ಬಸ್ಗಳಿವೆ, ಅವು ದುಪ್ಪಟ್ಟು ಹಣ ಕೇಳ್ತಾ ಇದ್ದಾರೆ. ಹೌದು, ದುಪ್ಪಟ್ಟು ಜಾಸ್ತಿ ಹಣ ಕೇಳ್ತಿದ್ದಾರೆ ಹೋಗ್ಬೇಕು ಅಂತಂದರೆ. ಅದಕ್ಕೆ ಭಾಳಷ್ಟು ಜನ ಇದ್ದಾರೆ, ಭಾಳಷ್ಟು ತುಂಬ ಜನ ಇದ್ದಾರೆ, ಅದಕ್ಕೆ ಹೋಗೋಕ್ಕಾಗ್ತಿಲ್ಲ. ಇನ್ನೊಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಇಲ್ಲೂ ಕೂಡ ಪ್ರಯಾಣಿಕರು ಕಾಯ್ತಾ ಇರುವಂಥದ್ದು ಬಸ್ಗೆ ಬಂದೇ ಬರುತ್ತೆ ಎಂಬ ಒಂದು ಭರವಸೆಯಲ್ಲಿರುವಂಥದ್ದು. ಸರ್, ಎಲ್ಲಿಗೆ ಹೋಗ್ಬೇಕು ಸರ್? ಬಸ್ಗಳು ಇದೆಯಾ ಇಲ್ವಾ? ತುಮಕೂರು ಹೋಗೋ ಬಸ್ಸೇ ಇಲ್ವಲ್ಲ, ಯಾವ ಬಸ್ಸಿಲ್ಲ. ಬಹಳಷ್ಟು ಪ್ರಯಾಣಿಕರು ವಿಜಯ್ ಇಲ್ಲಿ ಆಗ್ಲೇ ಕಾಯ್ತಾ ಇರುವಂಥದ್ದು. ಅಂದ್ರೆ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಬಸ್ಗಳಿಲ್ಲ, ಸರ್ಕಾರ ಇದರ ಬಗ್ಗೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು, ಭರವಸೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅದು ಯಾವೂ ಕೂಡ ಮಾಡಿಲ್ಲ. ಆ ನಿಟ್ಟಿನಲ್ಲಿ ತೊಂದರೆ ಆಗ್ತಾ ಇದೆ ಅಂತಲೇ ಹೇಳ್ತಾ ಇರ್ಬೋದು. ಇಲ್ಲಿ ಇನ್ನೊಂದಷ್ಟು ಜನರು ಇದ್ದಾರೆ. ಸರ್, ನೀವು ಎಲ್ಲಿಗೆ ಹೋಗ್ತಾ ಇರೋದು ಸರ್? ಯಾವ ಇಲ್ಲಿ ಬಸ್ ಇದೆಯಾ ಏನು? ಸರ್ ಆ್ಯಕ್ಚುಲಿ ಎಂಪ್ಲಾಯ್ ನಾನಲ್ಲಿ ಎಂಪ್ಲಾಯ್ ಏನಿಲ್ಲ ಸರ್, ಬಸ್ಗಳು ಸಂಚಾರ ಮಾಡ್ತಾ ಇರೋದು? ಸರ್ ಬಸ್ಗಳು ಸದ್ಯದ ಪರಿಸ್ಥಿತಿಲಿ ಸ್ವಲ್ಪ ಸ್ವಲ್ಪ ಸಂಚಾರ ಮಾಡ್ತಾ ಇದೆ, ಪ್ಯಾಸೆಂಜರ್ ಡಿಮ್ಯಾಂಡಿಗೆ ತಕ್ಕಂಗೆ ಮಾಡ್ತಾ ಇದೆ ಸರ್ ಅಷ್ಟೇ. ಭಾಳಷ್ಟು ಪ್ರಯಾಣಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ ಸರ್. ಅಂದರೆ ಮುಷ್ಕರ ಏನು ಭರವಸೆಗಳು ಸರ್ ಈಡೇರಿಸಬೇಕಾಗಿದೆ ಸರ್ಕಾರ? ಸರ್ ಅದು ನಮಗೆ ನೇರವಾಗಿ ಗೊತ್ತಿಲ್ಲ. ಸೊ ಈಗ ಆಲ್ರೆಡಿ ಸರ್ಕಾರದ ಮುಂದೆ ಆಲ್ರೆಡಿ ಮಾತುಕತೆ ಆಗಿದೆ, ನೋಡೋಣ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ. ಬಟ್ ನಮ್ಮ ಸಾಧ್ಯವಾದಷ್ಟು ಪಬ್ಲಿಕ್ಸ್ಗೆ ನಾವು ತೊಂದರೆ ಆಗದವ್ರ ರೀತಿ ಬಸ್ ಫೆಸಿಲಿಟಿ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತಲ್ಲ ಸರ್? ನೀವು ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರಿ, ಆ ಭರವಸೆಗಳನ್ನ ಈಡೇರಿಸಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ವಾ ಅಂತ? ಸರ್ ಅದು ದೊಡ್ಡ ಮಟ್ಟದಲ್ಲಿ ಬಿಟ್ಟಿದ್ದು, ದೊಡ್ಡವ್ರು ತೀರ್ಮಾನ ಮಾಡೋಕ್ಕಾಗುತ್ತೆ ಸರ್. ನಾವೇನಿದೆ ನಮ್ಮ ಪಾರ್ಟ್ ಆಫ್ ವರ್ಕ್ ನಾವು ಮಾಡ್ತಾ ಇದ್ದೀವಿ ಸರ್. ಯೂನಿಯನ್ ಹೇಳ್ದಂಗೆ ನೀವು ಕೇಳ್ತಾ ಇದ್ದೀರಿ ಸರ್. ನಮ್ಮ ಏನಿದೆ ನಮ್ಮ ಆಫೀಸ್ ವರ್ಕ್ ಅದು ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಇದಿಷ್ಟು ವಿಜಯ್ ನೌಕರರು ಮತ್ತು ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಸಂಪೂರ್ಣವಾಗಿ KSRTC ಬಸ್ಗಳ ಸಂಚಾರ ಮಂಡ್ಯದಲ್ಲಿ ಸ್ಥಗಿತಗೊಂಡಿದೆ. ಅಲ್ಲೊಂದು ಇಲ್ಲೊಂದು ಬಸ್ ಅಂದರೆ ಮೈಸೂರಿನಿಂದ ಬರ್ತಾ ಇರುವಂತಹ ಬಸ್ಗಳು ಮಾತ್ರ ಓಡಾಟವನ್ನು ಮಾಡ್ತಾ ಇದೆ ಹೊರತು ಮಂಡ್ಯ ಡಿಪೋದಿಂದ ಒಂದೇ ಒಂದು ಬಸ್ಗಳು ಕೂಡ ರಸ್ತೆಗೆ ಇಳಿದಿಲ್ಲ. ಆ ನಿಟ್ಟಿನಲ್ಲಿ ಪ್ರಯಾಣಿಕರು ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಬಿಸಿ ನಾಳೆಯೂ ಕೂಡ ಇದೇ ರೀತಿ ಮುಂದುವರೆದ್ರೆ ದೊಡ್ಡ ಮಟ್ಟದಲ್ಲಿ ಜನರಿಗೆ ತೊಂದರೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ವಿಜಯ್. ಓಕೆ, ಥ್ಯಾಂಕ್ ಯು ನಂದೀಶ್. ಮಂಡ್ಯದಲ್ಲಂತೂ ಬಸ್ಗಳ ಓಡಾಟ ಇಲ್ವೇ ಇಲ್ಲ. ಅದೇ ಮೈಸೂರು ಭಾಗದಿಂದ ಬಂದು ತಲುಪ್ತಾ ಇರೋ ಕೆಲವು ಬೆರಳೆಣಿಕೆಯ ಬಸ್ಗಳು ಬಿಟ್ಟರೆ ಮಂಡ್ಯ ಡಿಪೋಯಿಂದ ಇವತ್ತು ಬೆಳಗ್ಗೆಯಿಂದ ಒಂದೇ ಒಂದು ಬಸ್ ಕೂಡ ರಸ್ತೆಗೆ ಇಳಿದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಕೆಲವು ವಿದ್ಯಾರ್ಥಿಗಳು, ಪ್ರಯಾಣಿಕರು ಕೆಲಸ ಕಾರ್ಯಕ್ಕೆ ಮಂಡ್ಯದಿಂದ ಬೆಂಗಳೂರು ಮತ್ತು ಇತರೆ ಜಿಲ್ಲೆಗಳಿಗೆ ಓಡಾಡಬೇಕಿದ್ದವರು ಬಸ್ ನಿಲ್ದಾಣದಲ್ಲೇ ಕಾದು ಕುಳಿತಿದ್ದಾರೆ. ಇನ್ನು ಸರ್ಕಾರಿ ಬಸ್ ನಿಲ್ದಾಣದ ಹೊರಭಾಗದಲ್ಲೆಲ್ಲ ಖಾಸಗಿ ಬಸ್ಗಳನ್ನು ತಂದು ನಿಲ್ಲಿಸ್ಕೊಂಡಿದ್ದಾರೆ. ಅದರಲ್ಲಿ ಹೋಗಬೇಕು ಅಂದರೆ ದುಪ್ಪಟ್ಟು ಹಣ ಕೇಳ್ತಾರೆ, ಎಲ್ಲಿಂದ ಕೊಡೋದು ಅಂತ. ಯಾಕಂದರೆ ವಿದ್ಯಾರ್ಥಿನಿಯರು, ಮಹಿಳೆಯರು ಎಲ್ಲ ಉಚಿತ ಸರ್ಕಾರಿ ಬಸ್ಸನ್ನೇ ಅವಲಂಬಿಸಿರ್ತಾರೆ ಪ್ರತಿನಿತ್ಯ. ಇದ್ದಕ್ಕಿದ್ದ ಹಾಗೆ ಈ ರೀತಿ ಇವತ್ತು ಪ್ರೊಟೆಸ್ಟ್ ಅನ್ನೋದು ಗೊತ್ತಿರೋದಿಲ್ಲ. ಬಹಳಷ್ಟು ಜನ ಯಾವುದೇ ಮಾಹಿತಿ ಇಲ್ಲದೆ ಬಸ್ ನಿಲ್ದಾಣಗಳಿಗೆ ಬಂದಿದ್ದಾರೆ. ಈಗ ಪರ್ಯಾಯ ವ್ಯವಸ್ಥೆ ಏನಿದೆ ಅಂತ ಹುಡುಕಾಡ್ತಾ ಇದ್ದಾರೆ. ಬಟ್ ಅದು ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಂದು ಕಡೆ ಮಾತ್ರ ನಾವು ಗಮನಿಸಿದ್ದು, ಏನಾದರೂ ಪ್ರಯಾಣಿಕರ ಸಂಖ್ಯೆ ಬಹಳ ಹೆಚ್ಚಿತ್ತು ಅಂದರೆ ಅಗತ್ಯಕ್ಕೆ ತಕ್ಕ ಹಾಗೆ ಒಂದೇ ಒಂದು ಅಥವಾ ಒಂದೆರಡು ಬಸ್ಗಳನ್ನು ಓಡಾಡಿಸಿದ್ದು, ಅದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಿಟ್ಟರೆ ಎಲ್ಲೂ ಕೂಡ ಬಸ್ಗಳ ಸಂಚಾರ ಕಂಡು ಬರ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.